ರಾಜ್ಯದ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ನೇರವಾದಂತಹ ಎಚ್ಚರಿಕೆಯನ್ನ ಕೊಡುವ ಕೆಲಸ ಈಗ ಹೋಮ್ ಮಿನಿಸ್ಟರ್ ಇಂದ ಆಗಿದೆ. ಯಾರಾದರೂ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಸಾಲ ಮರುಪಾವತಿ ವಿಚಾರವಾಗಿ ಕಿರುಕುಳ ಕೊಟ್ರೆ, ಮಾನ ಹರಾಜು ಹಾಕಿದರೆ, ದೌರ್ಜನ್ಯ ಎಸಗಿದರೆ ಅವರು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ. ರೈತರು ಅಥವಾ ಸಾಲ ತಗೊಂಡವರು ಮಾಹಿತಿ ನಿಮ್ಮವರೆಗೂ ಬಂದ್ರೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳಿ, ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಕಿರುಕುಳ ನೀಡೋರ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದೇವೆ. ಸಾಲ ತೆಗೆದುಕೊಂಡವರ ಮರ್ಯಾದೆಯನ್ನು ಹರಾಜು ಹಾಕ್ತಿದ್ದಾರೆ ಈ ಕಂಪನಿಯವರು. ಹೊಸದಾಗಿ ಕಾನೂನು ಮಾಡುವ ಅವಶ್ಯಕತೆ ಇದ್ರೆ ಮಾಡ್ತೀವಿ. ಸಾಲಗಾರರು ದೂರು ಕೊಟ್ರೆ ಕಂಪ್ಲೇಂಟ್ ಅನ್ನ ತಗೊಳ್ಳಿ, ಸುಮೋಟೋ ಕೇಸ್ ದಾಖಲಿಸಿಕೊಳ್ಳುವಂತೆ ಸೂಚಿಸಿದ್ದೀನಿ ಅಂತ ತಮ್ಮ ಇಲಾಖೆಗೆ ಸೂಚನೆ ಕೊಟ್ಟಿರುವ ಬಗ್ಗೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಆತ್ಮಹತ್ಯೆ ತುಳಿತಿರುವ ಮೈಕ್ರೋ ಫೈನಾನ್ಸ್ಗೆ ಸಂಸ್ಥೆಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಸಭೆ ಮಾಡಿ, ಯಾರು ಕಾನೂನನ್ನ ಉಲ್ಲಂಘನೆ ಮಾಡಿ ಅವರಿಗೆ ಲೈಸೆನ್ಸ್ಗಳಿರೋದಿಲ್ಲ ಅಂತವ್ರು ಯಾರಾದ್ರೂ ಮಾಡಿದ್ರೆ ತಕ್ಷಣ ಹಿಡಿದವ್ರನ್ನ ಒಳಗಾಕ್ತೀವಿ. ನಾವು ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇವೆ. ಈಗಾಗಲೇ ಯಾರಾದರೂ ಕೂಡ ಅನಧಿಕೃತವಾಗಿ ಈ ರೀತಿ ಮೈಕ್ರೋ ಫೈನಾನ್ಸ್ ಮಾಡಿ ಜನಗಳಿಗೆ ಮೋಸ ಮಾಡಿದ್ರೆ ಅವ್ರನ್ನ ಹಿಡಿದು ಒಳಗಾಕಬೇಕು, ಕೇಸ್ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮತ್ತು ಅದಕ್ಕೆ ಬೇಕಾದಂತ ಕಾನೂನುಗಳನ್ನು ಕೂಡ ಇವತ್ತು ನಾವು ಮಾಡ್ತೇವೆ. ಹೊಸದಾಗಿ ಏನಾರ ಕಾನೂನು ಅಗತ್ಯ ಇದ್ರೆ ಆ ಕಾನೂನನ್ನು ಕೂಡ ಮಾಡ್ತೇವೆ ಅಂತೇಳಿ ರಾಜ್ಯದ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ನೇರವಾದಂತಹ ಎಚ್ಚರಿಕೆಯನ್ನ ಕೊಡುವ ಕೆಲಸ ಈಗ ಹೋಮ್ ಮಿನಿಸ್ಟರ್ ಇಂದ ಆಗಿದೆ. ಯಾರಾದರೂ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಸಾಲ ಮರುಪಾವತಿ ವಿಚಾರವಾಗಿ ಕಿರುಕುಳ ಕೊಟ್ರೆ, ಮಾನ ಹರಾಜು ಹಾಕಿದರೆ, ದೌರ್ಜನ್ಯ ಎಸಗಿದರೆ ಅವರು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ. ರೈತರು ಅಥವಾ ಸಾಲ ತಗೊಂಡವರು ಮಾಹಿತಿ ನಿಮ್ಮವರೆಗೂ ಬಂದ್ರೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳಿ, ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಕಿರುಕುಳ ನೀಡೋರ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದೇವೆ. ಸಾಲ ತೆಗೆದುಕೊಂಡವರ ಮರ್ಯಾದೆಯನ್ನು ಹರಾಜು ಹಾಕ್ತಿದ್ದಾರೆ ಈ ಕಂಪನಿಯವರು. ಹೊಸದಾಗಿ ಕಾನೂನು ಮಾಡುವ ಅವಶ್ಯಕತೆ ಇದ್ರೆ ಮಾಡ್ತೀವಿ. ಸಾಲಗಾರರು ದೂರು ಕೊಟ್ರೆ ಕಂಪ್ಲೇಂಟ್ ಅನ್ನ ತಗೊಳ್ಳಿ, ಸುಮೋಟೋ ಕೇಸ್ ದಾಖಲಿಸಿಕೊಳ್ಳುವಂತೆ ಸೂಚಿಸಿದ್ದೀನಿ ಅಂತ ತಮ್ಮ ಇಲಾಖೆಗೆ ಸೂಚನೆ ಕೊಟ್ಟಿರುವ ಬಗ್ಗೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ರೈತರನ್ನು ಆತ್ಮಹತ್ಯೆ ತುಳಿತಿರುವ ಮೈಕ್ರೋ ಫೈನಾನ್ಸ್ಗೆ ಸಂಸ್ಥೆಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಸಭೆ ಮಾಡಿ, ಯಾರು ಕಾನೂನನ್ನ ಉಲ್ಲಂಘನೆ ಮಾಡಿ ಅವರಿಗೆ ಲೈಸೆನ್ಸ್ಗಳಿರೋದಿಲ್ಲ ಅಂತವ್ರು ಯಾರಾದ್ರೂ ಮಾಡಿದ್ರೆ ತಕ್ಷಣ ಹಿಡಿದವ್ರನ್ನ ಒಳಗಾಕ್ತೀವಿ. ನಾವು ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇವೆ. ಈಗಾಗಲೇ ಯಾರಾದರೂ ಕೂಡ ಅನಧಿಕೃತವಾಗಿ ಈ ರೀತಿ ಮೈಕ್ರೋ ಫೈನಾನ್ಸ್ ಮಾಡಿ ಜನಗಳಿಗೆ ಮೋಸ ಮಾಡಿದ್ರೆ ಅವ್ರನ್ನ ಹಿಡಿದು ಒಳಗಾಕಬೇಕು, ಕೇಸ್ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮತ್ತು ಅದಕ್ಕೆ ಬೇಕಾದಂತ ಕಾನೂನುಗಳನ್ನು ಕೂಡ ಇವತ್ತು ನಾವು ಮಾಡ್ತೇವೆ. ಹೊಸದಾಗಿ ಏನಾರ ಕಾನೂನು ಅಗತ್ಯ ಇದ್ರೆ ಆ ಕಾನೂನನ್ನು ಕೂಡ ಮಾಡ್ತೇವೆ ಅಂತೇಳಿ ರಾಜ್ಯದ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ನೇರವಾದಂತಹ ಎಚ್ಚರಿಕೆಯನ್ನ ಕೊಡುವ ಕೆಲಸ ಈಗ ಹೋಮ್ ಮಿನಿಸ್ಟರ್ ಇಂದ ಆಗಿದೆ. ಯಾರಾದರೂ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಸಾಲ ಮರುಪಾವತಿ ವಿಚಾರವಾಗಿ ಕಿರುಕುಳ ಕೊಟ್ರೆ, ಮಾನ ಹರಾಜು ಹಾಕಿದರೆ, ದೌರ್ಜನ್ಯ ಎಸಗಿದರೆ ಅವರು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ. ರೈತರು ಅಥವಾ ಸಾಲ ತಗೊಂಡವರು ಮಾಹಿತಿ ನಿಮ್ಮವರೆಗೂ ಬಂದ್ರೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳಿ, ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಕಿರುಕುಳ ನೀಡೋರ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದೇವೆ. ಸಾಲ ತೆಗೆದುಕೊಂಡವರ ಮರ್ಯಾದೆಯನ್ನು ಹರಾಜು ಹಾಕ್ತಿದ್ದಾರೆ ಈ ಕಂಪನಿಯವರು. ಹೊಸದಾಗಿ ಕಾನೂನು ಮಾಡುವ ಅವಶ್ಯಕತೆ ಇದ್ರೆ ಮಾಡ್ತೀವಿ. ಸಾಲಗಾರರು ದೂರು ಕೊಟ್ರೆ ಕಂಪ್ಲೇಂಟ್ ಅನ್ನ ತಗೊಳ್ಳಿ, ಸುಮೋಟೋ ಕೇಸ್ ದಾಖಲಿಸಿಕೊಳ್ಳುವಂತೆ ಸೂಚಿಸಿದ್ದೀನಿ ಅಂತ ತಮ್ಮ ಇಲಾಖೆಗೆ ಸೂಚನೆ ಕೊಟ್ಟಿರುವ ಬಗ್ಗೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ರೈತರನ್ನು ಆತ್ಮಹತ್ಯೆ ತುಳಿತಿರುವ ಮೈಕ್ರೋ ಫೈನಾನ್ಸ್ಗೆ ಸಂಸ್ಥೆಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಸಭೆ ಮಾಡಿ, ಯಾರು ಕಾನೂನನ್ನ ಉಲ್ಲಂಘನೆ ಮಾಡಿ ಅವರಿಗೆ ಲೈಸೆನ್ಸ್ಗಳಿರೋದಿಲ್ಲ ಅಂತವ್ರು ಯಾರಾದ್ರೂ ಮಾಡಿದ್ರೆ ತಕ್ಷಣ ಹಿಡಿದವ್ರನ್ನ ಒಳಗಾಕ್ತೀವಿ. ನಾವು ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇವೆ. ಈಗಾಗಲೇ ಯಾರಾದರೂ ಕೂಡ ಅನಧಿಕೃತವಾಗಿ ಈ ರೀತಿ ಮೈಕ್ರೋ ಫೈನಾನ್ಸ್ ಮಾಡಿ ಜನಗಳಿಗೆ ಮೋಸ ಮಾಡಿದ್ರೆ ಅವ್ರನ್ನ ಹಿಡಿದು ಒಳಗಾಕಬೇಕು, ಕೇಸ್ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ.
ಮತ್ತು ಅದಕ್ಕೆ ಬೇಕಾದಂತ ಕಾನೂನುಗಳನ್ನು ಕೂಡ ಇವತ್ತು ನಾವು ಮಾಡ್ತೇವೆ. ಹೊಸದಾಗಿ ಏನಾರ ಕಾನೂನು ಅಗತ್ಯ ಇದ್ರೆ ಆ ಕಾನೂನನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ರಾಜ್ಯದ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ನೇರವಾದಂತಹ ಎಚ್ಚರಿಕೆಯನ್ನ ಕೊಡುವ ಕೆಲಸ ಈಗ ಹೋಮ್ ಮಿನಿಸ್ಟರ್ ಇಂದ ಆಗಿದೆ. ಯಾರಾದ್ರೂ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಸಾಲ ಮರುಪಾವತಿ ವಿಚಾರವಾಗಿ ಕಿರುಕುಳ ಕೊಟ್ರೆ, ಮಾನ ಹರಾಜು ಹಾಕಿದರೆ, ದೌರ್ಜನ್ಯ ಎಸಗಿದರೆ ಅವರು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ. ರೈತರು ಅಥವಾ ಸಾಲ ತಗೊಂಡವರು ಮಾಹಿತಿ ನಿಮ್ಮವರೆಗೂ ಬಂದ್ರೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳಿ, ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಕಿರುಕುಳ ನೀಡೋರ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದೇವೆ. ಸಾಲ ತೆಗೆದುಕೊಂಡವರ ಮರ್ಯಾದೆಯನ್ನು ಹರಾಜು ಹಾಕ್ತಿದ್ದಾರೆ ಈ ಕಂಪನಿಯವರು. ಹೊಸದಾಗಿ ಕಾನೂನು ಮಾಡುವ ಅವಶ್ಯಕತೆ ಇದ್ರೆ ಮಾಡ್ತೀವಿ. ಸಾಲಗಾರರು ದೂರು ಕೊಟ್ರೆ ಕಂಪ್ಲೇಂಟ್ ಅನ್ನ ತಗೊಳ್ಳಿ, ಸುಮೋಟೋ ಕೇಸ್ ದಾಖಲಿಸಿಕೊಳ್ಳುವಂತೆ ಸೂಚಿಸಿದ್ದೀನಿ ಅಂತ ತಮ್ಮ ಇಲಾಖೆಗೆ ಸೂಚನೆ ಕೊಟ್ಟಿರುವ ಬಗ್ಗೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ರೈತರನ್ನು ಆತ್ಮಹತ್ಯೆ ಹಾದಿಗೆ ತುಳಿತಿರುವ ಮೈಕ್ರೋ ಫೈನಾನ್ಸ್ಗೆ ಸಂಸ್ಥೆಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಸಭೆ ಮಾಡಿ, ಯಾರು ಕಾನೂನನ್ನ ಉಲ್ಲಂಘನೆ ಮಾಡಿ ಅವರಿಗೆ ಲೈಸೆನ್ಸ್ಗಳಿರೋದಿಲ್ಲ ಅಂತವ್ರು ಯಾರಾದ್ರೂ ಮಾಡಿದ್ರೆ ತಕ್ಷಣ ಹಿಡಿದವ್ರನ್ನ ಒಳಗೆ ಹಾಕ್ತೀವಿ. ನಾವು ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇವೆ. ಈಗಾಗಲೇ ಯಾರಾದರೂ ಕೂಡ ಅನಧಿಕೃತವಾಗಿ ಈ ರೀತಿ ಮೈಕ್ರೋ ಫೈನಾನ್ಸ್ ಮಾಡಿ ಜನಗಳಿಗೆ ಮೋಸ ಮಾಡಿದ್ರೆ ಅವ್ರನ್ನ ಹಿಡಿದು ಒಳಗಾಕಬೇಕು, ಕೇಸ್ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮತ್ತು ಅದಕ್ಕೆ ಬೇಕಾದಂತ ಕಾನೂನುಗಳನ್ನು ಕೂಡ ಇವತ್ತು ನಾವು ಮಾಡ್ತೇವೆ. ಹೊಸದಾಗಿ ಏನಾರ ಕಾನೂನು ಅಗತ್ಯ ಇದ್ರೆ ಆ ಕಾನೂನನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ರಾಜ್ಯದ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ನೇರವಾದಂತಹ ಎಚ್ಚರಿಕೆಯನ್ನ ಕೊಡುವ ಕೆಲಸ ಈಗ ಹೋಮ್ ಮಿನಿಸ್ಟರ್ ಇಂದ ಆಗಿದೆ. ಯಾರಾದ್ರೂ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಸಾಲ ಮರುಪಾವತಿ ವಿಚಾರವಾಗಿ ಕಿರುಕುಳ ಕೊಟ್ರೆ, ಮಾನ ಹರಾಜು ಹಾಕಿದರೆ, ದೌರ್ಜನ್ಯ ಎಸಗಿದರೆ ಅವರು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ. ರೈತರು ಅಥವಾ ಸಾಲ ತಗೊಂಡವರು ಮಾಹಿತಿ ನಿಮ್ಮವರೆಗೂ ಬಂದ್ರೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳಿ, ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಕಿರುಕುಳ ನೀಡೋರ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದೇವೆ. ಸಾಲ ತೆಗೆದುಕೊಂಡವರ ಮರ್ಯಾದೆಯನ್ನು ಹರಾಜು ಹಾಕ್ತಿದ್ದಾರೆ ಈ ಕಂಪನಿಯವರು. ಹೊಸದಾಗಿ ಕಾನೂನು ಮಾಡುವ ಅವಶ್ಯಕತೆ ಇದ್ರೆ ಮಾಡ್ತೀವಿ. ಸಾಲಗಾರರು ದೂರು ಕೊಟ್ರೆ ಕಂಪ್ಲೇಂಟ್ ಅನ್ನ ತಗೊಳ್ಳಿ, ಸುಮೋಟೋ ಕೇಸ್ ದಾಖಲಿಸಿಕೊಳ್ಳುವಂತೆ ಸೂಚಿಸಿದ್ದೀನಿ ಅಂತ ತಮ್ಮ ಇಲಾಖೆಗೆ ಸೂಚನೆ ಕೊಟ್ಟಿರುವ ಬಗ್ಗೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ರೈತರನ್ನು ಆತ್ಮಹತ್ಯೆ ಹಾದಿಗೆ ತುಳಿತಿರುವ ಮೈಕ್ರೋ ಫೈನಾನ್ಸ್ಗೆ ಸಂಸ್ಥೆಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಸಭೆ ಮಾಡಿ, ಯಾರು ಕಾನೂನನ್ನ ಉಲ್ಲಂಘನೆ ಮಾಡಿ ಅವರಿಗೆ ಲೈಸೆನ್ಸ್ಗಳಿರೋದಿಲ್ಲ ಅಂತವ್ರು ಯಾರಾದ್ರೂ ಮಾಡಿದ್ರೆ ತಕ್ಷಣ ಹಿಡಿದವ್ರನ್ನ ಒಳಗೆ ಹಾಕ್ತೀವಿ. ನಾವು ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇವೆ. ಈಗಾಗಲೇ ಯಾರಾದರೂ ಕೂಡ ಅನಧಿಕೃತವಾಗಿ ಈ ರೀತಿ ಮೈಕ್ರೋ ಫೈನಾನ್ಸ್ ಮಾಡಿ ಜನಗಳಿಗೆ ಮೋಸ ಮಾಡಿದ್ರೆ ಅವ್ರನ್ನ ಹಿಡಿದು ಒಳಗಾಕಬೇಕು, ಕೇಸ್ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮತ್ತು ಅದಕ್ಕೆ ಬೇಕಾದಂತ ಕಾನೂನುಗಳನ್ನು ಕೂಡ ಇವತ್ತು ನಾವು ಮಾಡ್ತೇವೆ. ಹೊಸದಾಗಿ ಏನಾರ ಕಾನೂನು ಅಗತ್ಯ ಇದ್ರೆ ಆ ಕಾನೂನನ್ನು ಕೂಡ ಮಾಡ್ತೇವೆ ಅಂತ ಹೇಳಿ